ಇದ್ದೀವಿ. ಈಗ ಸಿಗ್ತಾ ಇರುವಂತ ಅಪ್ಡೇಟ್, ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಗೆ ಪ್ರಧಾನಿಗಳು ಭೇಟಿ ಕೊಡ್ತಾರೆ. ಗಾಯಾಳುಗಳು ಚಿಕಿತ್ಸೆ ಪಡಿತಾ ಇರುವ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸೋದಕ್ಕೆ. ಈಗ ಆಲ್ರೆಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಅವರಿಗೆ ಧೈರ್ಯ ತುಂಬಂದಿದ್ದಾರೆ. ಇತ್ತ ಗಾಯಾಳುಗಳು ಇರುವಂತಹ ಆಸ್ಪತ್ರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವೇ ಕ್ಷಣಗಳಲ್ಲಿ ಭೇಟಿ ಕೊಡ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅತ್ತ ನಾಳೆ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಉನ್ನತ ಮಟ್ಟದ ಸಭೆ ನಡೆಯುತ್ತೆ ನಾಳೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮೀಟಿಂಗ್ ಮಾಡ್ತಾರೆ ಅಧಿಕಾರಿಗಳ ಜೊತೆಗೆ. ಅತ್ತ ಕಾರ್ನ ಓನರ್ ಯಾರು, ಆ ಕಾರ್ನಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿಯ ಗುರುತು ಪತ್ತೆಯಾಗಿದೆ. 24 ಮಂದಿ ಏನು ಗಾಯಗೊಂಡಿದ್ದಾರೆ, ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. 6 ರಿಂದ 7 ಮಂದಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಮೃತಪಟ್ಟಂತವರ ಸಂಖ್ಯೆ 13ಕ್ಕೆ ಬಂದು ನಿಂತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿ ಆ ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಸಹಜವಾಗಿ ಅವರು ಭಾಳ ಪ್ಯಾನಿಕ್ ಆಗಿರ್ತಾರೆ. ಬೆಡ್ ಮೇಲೆ ಮಲಗಿದ್ರು. ಅಮಿತ್ ಶಾ ಅವರು ಹೋದಂಥ ಸಂದರ್ಭದಲ್ಲಿ ಗಾಯಾಳುಗಳನ್ನು ಮಾತಾಡಿಸ್ತಾ ಇದ್ರಲ್ಲ, ಹೇಗೆ ನಡೀತು, ನೀವೆಲ್ಲಿದ್ರಿ, ಎಷ್ಟು ದೂರ ಇದ್ರಿ, ಆಮೇಲೆ ಈಗ ಡಾಕ್ಟರ್ಗಳನ್ನು ಕೂಡ ಅವರಿಂದನೂ ಮಾಹಿತಿ ಪಡ್ಕೊಂಡಿದ್ದಾರೆ. ಈಗ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ, ಚಿಕಿತ್ಸೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಆಮೇಲೆ ಗಂಭೀರವಾಗಿ ಗಾಯಗೊಂಡಿರುವಂತಹ ವ್ಯಕ್ತಿಗಳ ಪರಿಸ್ಥಿತಿ ಹೇಗಿದೆ, ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೂಡ ವೈದ್ಯರ ಬಳಿ ಪಡ್ಕೊಂಡಿದ್ದಾರೆ ಕೇಂದ್ರ ಗೃಹ ಸಚಿವರು. ದೆಹಲಿಯ ಕೆಂಪುಕೋಟೆ ಬಳಿ ಕಾರ್ನಲ್ಲಿ ಬ್ಲಾಸ್ಟ್ ಆದಂತಹ ಹಿನ್ನೆಲೆ ದೆಹಲಿ ಜನರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ದೆಹಲಿ ಸಿಎಂ. ಯಾರೂ ಕೂಡ ಯಾವುದೇ ಗಾಳಿ ಸುದ್ದಿಗಳಿಗೆ ಕಿವಿಗೊಡಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ದೆಹಲಿ ಸಿಎಂ. ಜನರಿಗೆ ಮನವಿಯನ್ನ ಮಾಡಿದ್ದಾರೆ ದೆಹಲಿಯ ಸಿಎಂ ರೇಖಾ ಗುಪ್ತಾ. ಯಾವುದೇ ರೀತಿಯಾದಂತಹ ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಬೇಡಿ. ಇಂಡೋ ಪಾಕ್ ಗಡಿಯಲ್ಲೂ ಕೂಡ ಸದ್ಯ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಕಾರಣ ದೆಹಲಿಯ ಕೆಂಪುಕೋಟೆ ಬಳಿ ನಡೆದಂತಹ ಬ್ಲಾಸ್ಟ್ ಹಿನ್ನೆಲೆ ಜನರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾಕಂತಂದ್ರೆ ಇಂಥ ಸಂದರ್ಭದಲ್ಲಿ ಒಂದಷ್ಟು ಮಂದಿ ಕಾಯ್ತಾ ಇರ್ತಾರೆ, ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ಒಂದು ಪೋಸ್ಟ್ ಹಾಕ್ತಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಹರಿಬಿಡ್ತಾರೆ ಅಥವಾ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಕಳಿಸ್ತಾರೆ. ಅಂಥ ಸಂದರ್ಭದಲ್ಲಿ ಗಾಳಿ ಸುದ್ದಿಗಳು ಬೇಗ ಹರಡುತ್ತೆ. ಹಾಗಾಗಿ ಆ ಥರದ್ದು ಯಾವುದಾದ್ರೂ ಪೋಸ್ಟ್ಗಳಾಗಿರ್ಬೋದು ಅಥವಾ ಸುಳ್ಳು ಸುದ್ದಿಗಳಾಗಿರ್ಬೋದು, ಅದು ಯಾವುದಕ್ಕೂ ಕೂಡ ನೀವು ಕಿವಿಗೊಡಬೇಡಿ ಅಂತೇಳಿ ದೆಹಲಿಯ ಸಿಎಂ ರೇಖಾ ಗುಪ್ತಾ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅತ್ತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸ್ತಾರೆ. ನಾನು ಹೇಳ್ತಾ ಇದ್ದೆ. ಆಮೇಲೆ ಅಮಿತ್ ಶಾ ಅವರು ವೈದ್ಯರ ಬಳಿ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅಂದರೆ ಈಗ ಭಾಳ ಕ್ರಿಷಿಯಲ್ ಆಗಿರುವಂತಹ ಪೇಷಂಟ್ಗಳೇನಿದ್ದಾರೆ, ಅಂದರೆ ಈ ಘಟನೆಯಲ್ಲಿ ಗಾಯಗೊಂಡಿರುವಂತಹ ಗಾಯಾಳುಗಳೇನಿದ್ದಾರೆ ಅವ್ರ ಪರಿಸ್ಥಿತಿ ಹೇಗಿದೆ, ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಲೈವ್ ವಿಷುವಲ್ಸ್ ತೋರಿಸ್ತಾ ಇದ್ದೀವಿ. ಈಗ ಹೆಚ್ಚಿನ ಭದ್ರತೆಯನ್ನು ನೀಡಲಾಗ್ತಾ ಇದೆ. ಆಮೇಲೆ ಅಲ್ಲಿಗೆ ಡಾಗ್ ಸ್ಕ್ವಾಡು, ಬಾಂಬ್ ಸ್ಕ್ವಾಡು ಎಲ್ಲರೂ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಮತ್ತೊಂದು ಕಡೆ ಎನ್ ಎಸ್ ಜಿ ಟೀಮ್ ಏನಿದೆ, ಎನ್ ಎಸ್ ಜಿ ಟೀಮ್ ಕೂಡ ಅಲ್ಲಿ ಸ್ಥಳದಲ್ಲಿ ಬೀಡುಬಿಟ್ಟಿದ್ದಾರೆ. ಅದೊಂದು ಕಡೆ ಎನ್ ಎಸ್ ಜಿ ವೆಹಿಕಲ್ಸ್ಗಳು ಏನು ಗಮನಿಸ್ತಾ ಇದ್ದೀವಿ ನೋಡಿ, ಎನ್ ಎಸ್ ಜಿ ಅಧಿಕಾರಿಗಳೆಲ್ಲರೂ ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿ ಈಗ ಇಂಚಿಂಚು ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸ ಆಗುತ್ತೆ, ಪರಿಶೀಲನೆ ಮಾಡುವಂಥ ಕೆಲಸ ಆಗುತ್ತೆ. NIA, NSG ಎಲ್ಲ ಟೀಮ್ಗಳು ಕೂಡ ಅಲ್ಲಿ ಸ್ಥಳದಲ್ಲಿ ಬೀಡುಬಿಟ್ಟಿದ್ದಾವೆ. ಕಾರಣ ಆ ಸ್ಫೋಟದ ಹಿಂದಿರುವಂತಹ ಕಾರಣ ಏನು ಅನ್ನುವಂಥದ್ದು ಈಗ ಗೊತ್ತಾಗಬೇಕಿರೋದು. ಯಾಕಂತಂದ್ರೆ ಇಲ್ಲಿವರೆಗೂ ಕೂಡ ಕ್ಲಾರಿಟಿ ಇಲ್ಲ. ಅಲ್ಲಿ ಸ್ಫೋಟ ಆಗಿದ್ದು ಬಾಂಬಾ, CNG ಸಿಲಿಂಡ್ರಾ, ಏನು ಬ್ಲಾಸ್ಟ್ ಆಯಿತು, ಯಾಕೆ ಬ್ಲಾಸ್ಟ್ ಆಯಿತು, ಅದರ ತೀವ್ರತೆ ಅಷ್ಟರ ಮಟ್ಟದಲ್ಲಿ ಇತ್ತಲ್ಲ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಸದ್ಯ NSG, NIA, ಪೊಲೀಸರು, ಬಾಂಬ್ ಸ್ಕ್ವಾಡು ಪ್ರತಿಯೊಂದು ಟೀಮ್ ಕೂಡ ಅಲ್ಲಿ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಆಮೇಲೆ ಅಲ್ಲಿ ಘಟನೆ ಸ್ಥಳಕ್ಕೆ ಬಂದಂಥ ಕೇಂದ್ರ ಗೃಹ ಸಚಿವರು ಕೂಡ ಅಧಿಕಾರಿಗಳಿಂದ ಇಲ್ಲಿವರೆಗೂ ಏನೆಲ್ಲ ಪರಿಶೀಲನೆ ಆಗಿದೆ ಇಂಚಿಂಚು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ.
ಆಮೇಲೆ ಈ ಥರದ ಸಂದರ್ಭಗಳಲ್ಲಿ ಎಸ್ಪೆಷಲಿ ಈ ಥರದ್ದು ಏನೋ ಒಂದು ಇನ್ಸಿಡೆಂಟ್ ನಡೀತು ಅಂತ ಬೆಳಕಿಗೆ ಬಂದಾಗ ಒಂದಷ್ಟು ಮಂದಿ ಬೇಕಂತಾನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಕ್ ನ್ಯೂಸ್ಗಳನ್ನು ಸ್ಪ್ರೆಡ್ ಮಾಡ್ತಾರೆ. ಹಂಗಾಯ್ತಂತೆ, ಹಿಂಗೆ ಮಾಡಿದ್ರಂತೆ, ಇವ್ರು ಯಾರೋ ಮಾಡಿದ್ರಂತೆ ಅಂತ. ಸೊ ಅಂಥ ಗಾಳಿ ಸುದ್ದಿಗಳೇನಾದರೂ ಹರಿದಾಡಿದ್ರೆ ಅದಕ್ಕೆ ಯಾರು ಕೂಡ ಕಿವಿಗೊಡಬೇಡಿ ಅಂತೇಳಿ ಅತ್ತ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಇನ್ನು ಇಂಡೋ ಪಾಕ್ ಗಡಿಯಲ್ಲೂ ಕೂಡ, ಇಂಡಿಯಾ ಪಾಕಿಸ್ತಾನ ಗಡಿಯಲ್ಲೂ ಕೂಡ ಈಗ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ದೆಹಲಿಯ ಕೆಂಪುಕೋಟೆ ಬಳಿ ಕಾರ್ನಲ್ಲಿ ಉಂಟಾದಂತಹ ಬ್ಲಾಸ್ಟ್ ಏನಿದೆ, ಆ ಬ್ಲಾಸ್ಟ್ನಲ್ಲಿ 13 ಜನ ಜೀವ ಕಳ್ಕೊಂಡಿದ್ದಾರೆ, 7 ಜನ ಕ್ರಿಷಿಯಲ್ ಆಗಿದ್ದಾರೆ. ಅವ್ರ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಆಸ್ಪತ್ರೆಯಲ್ಲಿ ಒಂದು ಕಡೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ, ನರಳುತ್ತಾ ಇದ್ದಾರೆ. ಅಲ್ಲಿದ್ದಂಥ ಜನರೇನಿದ್ದಾರೆ ಅವರಿಗೂ ಕೂಡ ಪೆಟ್ಟು ಬಿದ್ದಿದೆ. ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಪೀಸ್ಗಳೆಲ್ಲ ಬಂದು ಕೈ ಮೈಗೆ ತಾಕಿದೆ, ಗಾಯ ಆಗಿದೆ, ಬೆಂಕಿ ತಗಲಿರುತ್ತೆ. ಆಮೇಲೆ ಘಟನೆ ಸ್ಥಳದಲ್ಲಿ ಈಗ NSD ಟೀಮ್ನ ಹೋಗ್ತಾ ಇರುವಂಥ ಸಂದರ್ಭ ಗಮನಿಸ್ತಾ ಇದೀವಿ ನೋಡಿ. ಅಲ್ಲಿ ಈಗ ಒಂದು ಕಡೆ ಭಯ, ಆತಂಕ, ಪ್ಯಾನಿಕ್ ಆಗಿದ್ದಾರೆ. ಅಟ್ ದ ಸೇಮ್ ಟೈಮ್ ಜನ ಕೂಡ ಕಿಕ್ಕಿರಿದು ಸೇರಿದ್ದಾರೆ ಅಲ್ಲಿ.